ಹರೇ ಓಂ. ಎಲ್ಲರಿಗೆ ನಮಸ್ಕಾರ. ಏನಾದರೂ ಒಂದು 4 ವಿಡಿಯೋ ಮುಖಾಂತರ ಮಾತುಗಳನ್ನು ಆಡ್ರಿ ಅಂತ ಹೇಳಿದಕ್ಕೆ ಒಂದೆರಡು ಮಾತುಗಳನ್ನು ಆಡ್ತಾ ಇದ್ದೇನೆ. ಇವತ್ತಿನ ದಿವಸ ಸಾಮಾನ್ಯವಾಗಿ ಬಂಧು ಬಳಗ, ಪರಿವಾರ, ಸಮಾಜ, ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಎಲ್ಲೇ ಹೋದರೂ ಕೂಡ ಜನರ ವ್ಯವಹಾರಗಳು, ಜನರ ಆಡ್ತಕ್ಕಂಥ ಮಾತುಗಳು, ಅವರಲ್ಲಿರ್ತಕ್ಕಂಥ ಅಭಿಮಾನ, ಅವರಲ್ಲಿರ್ತಕ್ಕಂಥ ಅಹಂಕಾರ ಇದೆಲ್ಲ ನಮ್ಮ ಅನುಭವಕ್ಕೆ ಬರ್ತಾ ಇರ್ತದೆ. ನಾವು ಅವ್ರಿಗೇನು ವೈರತ್ವ ಮಾಡೋದು ಬೇಕಾಗಿಲ್ಲ. ಆದರೂ ಕೂಡ ನಮ್ಮ ಏಳಿಗೆ, ನಮ್ಮ ಉನ್ನತಿ, ನಮ್ಮ ಸ್ವಲ್ಪ ಹೆಚ್ಚು ಬೆಳೆದಾಗ ಆಟೋಮೆಟಿಕ್ಕಾಗಿ ಅವರಲ್ಲಿ ನಮ್ಮ ಬಗ್ಗೆ ಒಂದು ದ್ವೇಷ ಭಾವನೆ ಬೆಳೆದು ಬಿಡ್ತದೆ, ಮತ್ಸರ ಬೆಳೆದು ಬಿಡ್ತದೆ. ಇದು ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ. ಕೆಲವರು ಯಾರು ಮನೆಗೆ ಬರೋದಿಲ್ಲ, ಅವ್ರ ಮನೆಗೆ ಹೋದರೂ ಮಾತಾಡೋದಿಲ್ಲ, ಅವ್ರದ್ದೇ ಆದಂಥ ಸ್ವಭಾವ, ಪ್ರತಿಯೊಂದರಲ್ಲಿ ತಪ್ಪು ಕಡಿತಕ್ಕಂಥ ಸ್ವಭಾವ. ಇಂಥ ಅನೇಕ ಜನರ ಜೊತೆಗೆ ನಮ್ಮ ವ್ಯವಹಾರಗಳ ಬೀಳ್ತಾವ. ಹೇಗೆ ಮಾಡಬೇಕು? ಅವ್ರನ್ನ ಬಿಡೋ ಹಾಗೂ ಇರೋದಿಲ್ಲ. ಅವರೆಲ್ಲ ನಮ್ಮ ಬಂಧು ಬಳಗ, ಮಿತ್ರರು, ಆತ್ಮೀಯವಾಗಿರ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಮಹಾಭಾರತ ಒಂದು ಸಣ್ಣ ಉದಾಹರಣೆ ಕಥೆ ಬಹಳ ಉಪಯೋಗ ಬೀಳ್ತದೆ. ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಇಬ್ಬರು ಒಮ್ಮೆ ಅಡವಿ ವಿಹಾರಕ್ಕೆ ಹೋಗಿರ್ತಾರೆ. ಅಲ್ಲಿ ವಿಹಾರದಲ್ಲಿ ಹೋದಾಗ ರಾತ್ರಿ ಹೊತ್ತಾಗಿಬಿಡ್ತದೆ, ಅಲ್ಲೇ ಉಳಿಬೇಕಾಗತ್ತೆ. ಆವಾಗ ಕೃಷ್ಣ ಹೇಳ್ತಾನೆ, ಇದು ಅಡವಿ, ಇದು ಮಾಯಾವಿ ಅಡಗಿ, ಇಲ್ಲೆಲ್ಲ ಮಾಯಾವಿ ರಾಕ್ಷಸರು ಇರ್ತಾರೆ. ಅದಕ್ಕೆ ಅರ್ಜುನ ಜಾಗ್ರತೆ, ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ, ನೀನು ಎಚ್ಚರಿಕಿರು, ನೀನು ಮಲ್ಕೋ, ನಾನು ಎಚ್ಚರಿಕಿರ್ತೀನಿ. ಹೀಗೆ ಅರ್ಧ ಹಂಚ್ಕೊಳ್ತಾರೆ. ಮೊದಲು ಕೃಷ್ಣ ಪರಮಾತ್ಮ ಮಲ್ಕೋ ಅಂತ ಹೇಳ್ತಾನೆ ಅರ್ಜುನ ಎಚ್ಚರಿಕಿರ್ತಾನ. ಒಂದು ಬಿಲ್ಲು ಬಾಣ ಹಿಡ್ಕೊಂಡು ಆ ಕಡೆ ನಿಂತ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗ್ತಾ ಇರ್ತಾನ ಅರ್ಜುನಿಗೆ ಯಾರೋ ಹೀನಾಯವಾಗಿ ಬೈದಂಗ, ಅರ್ಜುನಿಗೆ ಯಾರ್ಯಾರೋ ಅವಮರ್ಯಾದೆ ಮಾಡಿದಂಗ, ಜಗ್ಗ ಧನಿಲಿಂದ ಒದಿರಿದಂಗೆ ಕೇಳಿಸ್ತರು. ಅವಾಗ ಅರ್ಜುನ ಯಾರು ಇರ್ಬೋದು ಇದು ಅಂಥೇಳಿ ಎಲ್ಲ ನೋಡ್ತಾನೆ. ಸುತ್ತ ಯಾರೂ ಇರೋದಿಲ್ಲ. ಮೇಲೆ ಆಕಾಶ ಕಡೆ ನೋಡ್ತಾನೆ, ಯಾರೂ ಇರೋದಿಲ್ಲ. ಧ್ವನಿಯನ್ನು ಜಗ್ಗಿ ಬರ್ತಾ ಇರ್ತದೆ ಅರ್ಜುನಿಗೆ ಬೈತಕ್ಕಂಥದ್ದು. ಅವಾಗ ತೆಳಗೆ ನೋಡ್ತಾನ, ಆ ತೊಪ್ಪಲುಗಳಲ್ಲಿ, ಒಣಗಿದ ತೊಪ್ಪಲುಗಳಲ್ಲಿ ಕೇವಲ ಅಂಗುಷ್ಟದಷ್ಟು ಒಬ್ಬ ರಾಕ್ಷಸ ಅವ ಒದರ್ತಿರ್ತಾನೆ. ಅವನ ಶರೀರ ಅಂಗುಷ್ಟದಷ್ಟು, ಧನಿ ರಾಕ್ಷಸ ಧನಿ ದೊಡ್ಡದು. ಅವಾಗ ನೋಡಿ ಹೇಳ್ತಾನೆ ಅರ್ಜುನ, ನಾನು ನಿನ್ನ ಮೇಲೆ ಕಾಲಿಟ್ರೆ ಅಲ್ಲೇ ಸಾಯ್ತಿದ್ದಿ, ಏನು ನಿಂದ ಅಹಂಕಾರ, ಇಷ್ಟು ಒದರ್ತಿದ್ದಿ, ನಾನು ಏನು ಮಾಡಿದ್ದೀನಿ ನಿನಗೆ ಅಂತೇಳಿ ಹೇಳಿದಾಗ ಅವ ಎತ್ತರ ಬೆಳೆದು ಬಿಡ್ತಾನೆ. ಮಾಯಾವಿ ಅರ್ಜುನಷ್ಟು ಎತ್ತರ ಆಗ್ತಾನೆ. ಓಹೋ, ನೀನು ಮಾಯಾವಿಯಾ, ನೋಡ್ತೀನಿ ಅಂತೇಳಿ ಬಾಣ ಬಿಲ್ಲು ತೆಗಿತಾನೆ. ಅವಾಗ ಇನ್ನೂ ಎತ್ತರ ಬೆಳೆದು ಬಿಡ್ತಾನೆ. ಅವಾಗ ಅರ್ಜುನ ಅವನಿಗೆ ವಾದ ನಡೀತದೆ, ಅತಗ ಇತಗ, ಆತ ಒಂದನೋ ಈತ ಒಂದನೋ, ಹೀಗೆ ನಡೀತದೆ. ನಡೆದಾಗ ಅವನು ಇನ್ನೂ ಎತ್ತರ ಬೆಳೆದು, ಆಕಾಶದಷ್ಟು ಎತ್ತರ ಬೆಳೆದು ಬಿಡ್ತಾನೆ. ಅರ್ಜುನ ಅವನ ಮೊಳಕಾಲಿನ ಕೆಳಗೆ ಉಳಿದು ಬಿಡ್ತಾನೆ, ಅಷ್ಟು ಸಣ್ಣ ಆಗಿಬಿಡ್ತಾನೆ. ಅವ ಅಷ್ಟು ಎತ್ತರ ಬೆಳೆದು ಬಿಡ್ತಾನೆ. ಅವಾಗ ಅವನಿಗೆ ಅರ್ಜುನಿಗೆ ಸ್ವಲ್ಪ ಭಯ ಆಗ್ತದೆ. ಕೃಷ್ಣಗೆ ಎಬ್ಬಿಸ್ತಾನೆ, ಕೃಷ್ಣ ಬಾ. ಯಾರೋ ಒಬ್ಬ ವ್ಯಕ್ತಿ ಸಣ್ಣ ಅಂಗುಷ್ಟದಷ್ಟಿದ್ದ, ನನಗೇನೋ ಬೈದ, ನಾನು ಅವನಿಗೆ ಉತ್ತರ ಕೊಟ್ಟೆ, ಅವ ನನಗೆ ಬೈದ, ಮತ್ತೆ ಉತ್ತರ ಕೊಟ್ಟೆ. ಹೀಗಿಬ್ಬರದು ವಾದ ವಿವಾದ ನಡೀತು. ನಾ ಬಾಣ ಬೈದು ಅವನ ಮೇಲೆ ಪ್ರಹಾರ ಮಾಡ್ಬೇಕಂದ್ರೆ ಆಕಾಶದಷ್ಟು ಎತ್ತರ ಬೆಳೆದು ಬಿಟ್ಟಿದ್ದಾನ, ನನಗೆ ಭಯ ಆಗ್ತಾ ಇದೆ, ಬಾ ಅಂಥೇಳಿ ಎಬ್ಬಿಸ್ತಾನೆ. ಅವಾಗ ಕೃಷ್ಣ, ಪರವಾಗಿಲ್ಲ, ನೀ ಕೂತ್ಕೋ, ನಾ ಹೇಳಿದ್ನಲ್ಲಿ ಇದೆಲ್ಲ ಮಾಯಾವಿ ಅಂಥೇಳಿ. ಅವಾಗ ಆ ರಾಕ್ಷಸ ಕೃಷ್ಣಗೆ ಬೈಲಿಕ್ಕೆ ಚಾಲು ಮಾಡ್ತಾನೆ. ಕೃಷ್ಣಗೂ ಹೀನಾಯವಾಗಿ ಬೈತಾನೆ. ಕೃಷ್ಣ ಏನೂ ಪ್ರತಿಕ್ರಿಯೆ ಮಾಡೋದಿಲ್ಲ, ನಗ್ತಾನೆ, ಮುಗುಳು ನಗ್ತಾ ಹೇಳ್ತಾನೆ, ಬಾ ಕೂತ್ಕೋ, ಆಕಾಶದಲ್ಲಿ ಪೂರ್ಣ ಚಂದ್ರ ಇದೆ, ಆರಾಮವಾಗಿ ಮಾತಾಡೋಣ, ಕೂಡು, ಯಾಕೆ ಜಗಳ ಅಂತ ಹೇಳ್ತಾನೆ. ಅವಾಗ ಅವ ಸ್ವಲ್ಪ ಕಡಿಮೆ ಆಗ್ತಾನೆ. ಅದೇ ಪ್ರಕಾರ ಕೃಷ್ಣಗೆ ಬೈತಾ ಇರ್ತಾನೆ. ಕೃಷ್ಣ ಏನೂ ಉತ್ತರ ಕೊಡೋದಿಲ್ಲ. ಸರಿ ಇರಲಿ, ಬಾ, ಕಳ್ಳ ಸುಳ್ಳ, ನಾನೇ ಕಳ್ಳ, ನಾನೇ ಸುಳ್ಳ, ಆಯ್ತು ಬಾ, ನಿಂದೆ ಕರೆಕ್ಟ್, ಬಾ ಕೂಡಂಬ, ಮಾತಾಡಂಬ, ಯಾಕೆ ಇದು ಮಾಡ್ತೀಯ ಅಂತಾನೆ. ಅವ ಇನ್ನೂ ಕಡಿಮೆ ಆಗ್ತಾನೆ. ಕೃಷ್ಣ ಯಾವ್ಯಾವ ರೀತಿ ಅವನಿಗೆ ಸ್ಪಂದಿಸೋದಿಲ್ಲ, ಅವನಿಗೇನು ಉತ್ತರ ಕೊಡೋದಿಲ್ಲ. ಅವ ಕಮ್ಮಿ ಆಗಿ ಮೊದಲ ಹೆಬ್ಬಟ್ಟಿನಷ್ಟೇ ಆಗಿಬಿಡ್ತಾನೆ. ಅವಾಗ ಬಟ್ಟೆಯಲ್ಲಿ ಕಟ್ಟಿ ಗಿಡಕ್ಕೆ ಹಾಕಿಬಿಡ್ತಾನೆ ಕೃಷ್ಣ. ಅರ್ಜುನ ಗಾಬರಿಲಿಂತ ಕೇಳ್ತಾನೆ, ಏನಿದೆಲ್ಲ ಕೃಷ್ಣ ಹೀಗಂತ ಹೇಳಿದಾಗ ಹೇಳ್ತಾನೆ, ಇವ ಮಾಯಾವಿ ರಾಕ್ಷಸ ಇದ್ದಾರ, ಇವರಿಗೆ ಪ್ರತಿಕ್ರಿಯೆ ಮಾಡಿದ್ರ, ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ರ, ಅವರಿಗೆ ನಾವು ಸ್ಪಂದಿಸಿದ್ರ, ಅವ್ರ ಬೈಗಳನ್ನು ನಾವು ತಗೊಂಡು ಸ್ವೀಕಾರ ಮಾಡಿ ನಾವು ಗಾಬರಿ ಆದ್ರೆ ಅವನಿಗೆ ಎತ್ತರ ಬೆಳಿಲಿಕ್ಕೆ ಆಸ್ಕಾರ ಇರ್ತದೆ. ಅವನಿಗೇನೋ ಪ್ರತಿಕ್ರಿಯೆ ಮಾಡಬೇಡ, ಅವನಿಗೇನೋ ಎಷ್ಟು ನಂಗೆ ಆಯ್ತಪ್ಪ ನಿಂದೆ ಸರಿ ಅನ್ಲಿ, ಅವ ಕೆಳಗೆ ಹೋಗ್ತಾನೆ. ಅದಕ್ಕೇನಪ್ಪ ಅಂತಂದ್ರೆ ಈ ರೀತಿ ರಾಕ್ಷಸರು ಇರ್ತಾರ, ಅಲ್ಲಿ ಕಟ್ಟಿ ಹಾಕಿದ್ದೀನಿ ನೋಡು ಅಂಥೇಳಿ. ಇವರಿಗೆಲ್ಲ ಉದಾಹರಣೆ ಹೇಳಿದ್ದು, ಅಹಂಕಾರಿಗೆ ಉದಾಸೀನ ಮದ್ದು, ನೆಗ್ಲಿಜೆನ್ಸ್ ಈಸ್ ಪನಿಷ್ಮೆಂಟ್. ನೆಗ್ಲೆಕ್ಟ್ ಮಾಡಿಬಿಡು, ನಮ್ಮ ಜೊತೆಗೆ ಮಾತಾಡೋದಿಲ್ಲ, ನಮ್ಮ ಜೊತೆಗೆ ವ್ಯವಹಾರ ಇಲ್ಲ, ಅವ್ರದ್ದು ಸರಿಯಾಗಿಲ್ಲ ಅಂತಂದ್ರೆ ನಾವು ಅದನ್ನು ತಿಳ್ಕೊಳ್ಬೇಕು. ಅವ್ರಿಗೆ ಎಷ್ಟು ಬೇಕಷ್ಟೇ. ಸರಿಯಪ್ಪ, ವೈರತ್ವ ಕಟ್ಕೋಬಾರ್ದು, ಪೂರ್ಣ ಮಾತು ಬಿಡ್ಲಿಕ್ಕೆ ಬರೋದಿಲ್ಲ. ಬಂಧು ಬಳಗ, ಸಮಾಜ, ಮಿತ್ರರು, ಮನೆ ಪಕ್ಕದವ್ರು ಇರ್ತಾರ, ಆರಾಮ ಊಟ ಆಯ್ತಾ ಸಾಕು, ಇಷ್ಟು ಮಾತು ಸಾಕು, ಪೂರ್ವ ವೈರತ್ವನು ಬೇಡ ಇಷ್ಟು. ಅದಕ್ಕೊಂದು ಕಡೆ ಹೇಳ್ತಾರೆ ತುಳಸಿದಾಸರು, ಆವತ್ತು ಹಿ ಹರ್ಷ ನಾಹಿ ನೈನನ್ ಮೇ ನಹಿ ಸ್ನೇಹ
ತುಳಸಿ ವಾಹನ ಜಾಯಿಯೇ ಕಂಚನ್ ಬರ್ಸೆ ಮೇಘ. ನಿಮ್ಮ ಯಾರ ಮನೆಗೆ ಹೋದ ತಕ್ಷಣ ಅವ್ರ ಕಣ್ಣಲ್ಲಿ ಪ್ರೇಮ ಇಲ್ಲೋ, ಯಾರ ಮನೆಗೆ ಹೋದ ತಕ್ಷಣ ಅವರು ನಿಮ್ಮನ್ನು ನಗ್ತಾ ಎರಡು ಸ್ಪಂದಿಸಿ ಮಾತಾಡೋದಿಲ್ಲ, ಹರ್ಷ ಪಡೋದಿಲ್ಲೋ ಅಂಥವ್ರ ಮನೆಗೆ ಹೋಗ್ಬೇಡ್ರಿ. ಅಲ್ಲಿ ಯಾವ್ದು ಎಂಥ ಪರಿಸ್ಥಿತಿಯಾಗಿ ಹೋಗ್ಬೇಡ್ರಿ. ಕಂಚನ್ ಬರ್ಸೆ ಮೇಘ, ಮಳೆ ಬಂಗಾರದ ಮಳೆ ಬೀಳ್ತಾ ಇದ್ರು ಕೂಡ ಅಂಥವ್ರ ಮನೆಗೆ ಕಾಲಿಡಬೇಡ್ರಿ ಅಂಥೇಳಿ ತುಳಸಿದಾಸರು ಹೇಳ್ತಾರೆ. ಆವತ್ತು ಹಿ ಹರ್ಷ ನಾಹಿ ನೈನನ್ ಮೇ ನಹಿ ಸ್ನೇಹ, ತುಳಸಿ ವಾಹನ ಜಾಯಿಯೇ ಕಂಚನ್ ಬರ್ಸೆ ಮೇಘ. ಅಂಥವ್ರ ಮನೆಗೆ ಕಾಲು ಸಹಿತ ಇಡಬೇಡ್ರಿ. ಅದಕ್ಕೆ ಇದು ಸೂತ್ರ ನಮ್ಮೆಲ್ಲರಿಗೂ ಅನುಕೂಲ ಆಗ್ತದೆ. ಈ ಮಹಾಭಾರತ ಸೂತ್ರ. ಅಹಂಕಾರಿಗೆ ಉದಾಸೀನ ಮದ್ದು, ನೆಗ್ಲಿಜೆನ್ಸ್ ಈಸ್ ಪನಿಷ್ಮೆಂಟ್. ನಾವು ಯಾರಿಗೂ ವೈರತ್ವ ಕಟ್ಟಿಕೊಂಬುದು ಬೇಡ. ನಮ್ಮ ಉನ್ನತಿ ಬೆಳೆದಾಗ ಮತ್ಸರ ಅವರಲ್ಲಿ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ಇದು ಸೃಷ್ಟಿಯ ನಿಯಮ, ಸಹಜ, ಎಲ್ಲರಿಗೂ ಆಗ್ತದೆ. ಅವರು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನಾವು ಈ ರೀತಿ ನಮ್ಮ ವರ್ತನೆಯನ್ನು ಮಾಡಿಕೊಳ್ಬೇಕು. ಇದೇ ಒಂದು ಸೂತ್ರ. ಭಾರತ್ ಮಾತಾಗೆ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587.